ಈಗ ಹನಿ ಟ್ರಾಪ್ ವಿಚಾರವಾಗಿ ಚರ್ಚೆಗೆ ಅವಕಾಶ ಕೊಟ್ಟಿದ್ದು ಅಂದ್ರೆ ತಪ್ಪಾಗ್ತಾ ಇದೆಯಾ ಅಂತ ಆಗಿದ್ರೆ ಅದರಲ್ಲಿ ಇದು ಕಾಂಗ್ರೆಸ್ ಆಂತರಿಕ ವಿಷಯ, ಇದು ಬಿಜೆಪಿಯ ವಿಷಯ ಅಲ್ಲ, ಇದು ರಾಜ್ಯದ ವಿಷಯ. ಇದು ಒಬ್ಬ ಸಚಿವ 48 ಜನ ಇಲ್ಲಿರುವಂತ ಶಾಸಕರಿಗೆ ಹನಿ ಟ್ರಾಪ್ ಆಗಿರುವಂಥದ್ದು ಇಸ್ ಎ ಸ್ಟೇಟ್ ಇಶ್ಯೂ, ಇಸ್ ಎ ಬಿಗ್ ಸ್ಕ್ಯಾಮ್. ಅದಕ್ಕೆ ಉತ್ತರ ಕೊಡ್ಬೇಕು, ಮುಖ್ಯಮಂತ್ರಿಗಳು ತನಿಖೆ ಮಾಡಿಸ್ಬೇಕು, ಇದನ್ನ ಆದೇಶ ಅಲ್ಲೇ ಮಾಡಬೇಕಾಗಿದೆ. ಏನು ಉತ್ತರ ಕೊಟ್ಟರು? ನಾವು ಅದನ್ನು ರೈಸ್ ಮಾಡಿದಾಗ, ನಾವು ಸುನೀಲ್ ಅವರು ಮತ್ತು ಯತ್ನಾಳ್ ಅವರು ರೈಸ್ ಮಾಡಿದಾಗ ಏನು ಉತ್ತರ ಬಂತು? ಪರಮೇಶ್ ಸಾಹೇಬರು ಕಂಪ್ಲೇಂಟ್ ಕೊಡ್ಲಿ ಅಂತಾರೆ. ಅಂದರೆ ಏನರ್ಥ ಅದು ಕಂಪ್ಲೇಂಟ್ ಕೊಡಿ ಅಂತ? ಅಂದರೆ ಏನು ಕಂಪ್ಲೇಂಟ್ ಕೊಡೋಕೆ ಸರ್ಕಾರ ಏನು ಕತೆ ಕಾಯ್ತಾ? ಅದು ಯಾರ ಮೇಲೆ ಬಂದಿರೋದು? ಯಾವನೊಬ್ಬ ಸಾಮಾನ್ಯ ಮನುಷ್ಯನ ಮೇಲೆ ಬಂದಿರೋದ? ಇಟ್ ಈಸ್ ದ ಇಶ್ಯೂ ಇಸ್ ಬಿಟ್ವೀನ್ ದಿ ಕಾಂಗ್ರೆಸ್ ಹೈಕಮಾಂಡ್ ಆ್ಯಂಡ್ ಪ್ರೆಸೆಂಟ್ ಮಿನಿಸ್ಟರ್. ಅಂದರೆ KN ರಾಜಣ್ಣವರು ಈ ಥರ ಆರೋಪ ಮಾಡೋರು ಅಂದರೆ ಅವ್ರು ಕಂಪ್ಲೇಂಟ್ ಕೊಡಲಿ, ಮಂತ್ರಿ ಹತ್ರ ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಮನುಷ್ಯಲ್ಲಿ ಹೋಗ್ತಾನೆ. ಇದು ವೆರಿ ಬಿಗ್ ಸ್ಕ್ಯಾಮ್ ಇಟ್ ಈಸ್. ಇದು ತನಿಖೆ ಆಗಬೇಕು. ಪರಮೇಶ್ ಸಾಹೇಬರಿಗೂ ನಾವು ವಿನಂತಿ ಮಾಡ್ತೇವೆ, ತಕ್ಷಣ ಇದನ್ನು CBIಗೆ ವಹಿಸಿ ಅಂತ ಹೇಳಿ ನಾವು ಇದನ್ನು ಆಗ್ರಹ ಮಾಡ್ತೇವೆ. ಈಗ 18 ಬಿಜೆಪಿಯ ಶಾಸಕರನ್ನ ಅಮಾನತುಗೊಳಿಸೋದ್ರಿಂದ ಶಾಸಕರಿಗೆ ಆಗುವಂಥ ಅನಾನುಕೂಲಗಳೇನು ಅಂತ ಒಬ್ಬ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಫ್ರೀಯಾಗಿ ಕೆಲಸ ಮಾಡಬೇಕು. ಇವರೇನೇನೋ ಕಂಡೀಷನ್ಗಳು ಹಾಕಿದ್ದಾರೆ. ಮೀಟಿಂಗ್ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬರಬಾರ್ದು, ಕಮಿಟಿ ಮೀಟಿಂಗ್ ಬರಬಾರ್ದು, ಏನೇನೋ ಕಂಡೀಷನ್ಗಳು, ಇಲ್ದಲ್ಲಿರೋ ಕಂಡೀಷನ್ಗಳನ್ನು ಹಾಕಿದ್ದಾರೆ. ಅದು ಇಟ್ಸ್ ನಾಟ್ ಕರೆಕ್ಟ್. ಒಬ್ಬ ಕೆಲಸ ಮಾಡೋಕ್ಕೆ ಫ್ರೀ ಹ್ಯಾಂಡ್ ಇರಬೇಕಲ್ಲ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಜನಗಳಿಂದ ಆಯ್ಕೆ ಆಗಿರೋರು, ಜನಗಳು ನಮಗೆ ನಿರ್ಬಂಧನೆ ಇಡಬೇಕೆ ಹೊರತು ಇವರಲ್ಲ ಸ್ಪೀಕರ್ ಅವರು. ಅದೇ ಸರಿಗಿಲ್ಲ. ಅದಕ್ಕೆ ಅದನ್ನು ವಿಡ್ರಾ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ. ಈಗ ತಾವು ಕೂಡ ತುಮಕೂರು ಭಾಗದವರೇ, ರಾಜಣ್ಣವರು ಕೂಡ ತುಮಕೂರು ಭಾಗದವರೇ, ಪ್ರಭಾವಿ ಸಚಿವರು ಕೂಡ ದೂರು ಕೊಡೋದಕ್ಕೆ ಹನಿ ಟ್ರಾಪ್ ವಿಚಾರದಲ್ಲಿ ಇನ್ನ ಹಿಂದೇಟ ಆಗ್ತಾ ಇದ್ದಾರೆ. ನಿನ್ನೆ ಗೃಹ ಸಚಿವರಿಗೆ ಮನವಿ ಕೊಟ್ಟಿದ್ದಾರೆ, ಇನ್ನೂ ಕೂಡ ದೂರು ಕೊಟ್ಟಿಲ್ಲ. ಏನಿರ್ಬೋದು ಅನ್ಸುತ್ತೆ ಸರ್ ಇದ್ರ ಹಿಂದೆ? ಇದು ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟ, ಅಧಿಕಾರದ ಕಚ್ಚಾಟ. ಇದು ಸಿದ್ದರಾಮಯ್ಯನವರ ಅಧಿಕಾರದ ಕಚ್ಚಾಟ. ಸಿದ್ದರಾಮಯ್ಯನವ್ರಿಗೆ ಏನು ಹೈಕಮಾಂಡಲ್ಲಿ ಅಗ್ರಿಮೆಂಟ್ ಆಗಿದೆಯೋ 2.5 ವರ್ಷ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರು ಏನಂತಿದ್ದಾರೆ, ರಾಜಣ್ಣವ್ರು ಏನು ಹೇಳಿದ್ರು, ಇನ್ನೂ 2 ಬಜೆಟ್ನ ಸಿದ್ದರಾಮಯ್ಯನವ್ರು ಮಂಡಿಸ್ತಾರೆ ಅಂದರು. ಯಾವಾಗ? ಖರ್ಗೆ ಅವ್ರು ಏನು ಹೇಳಿದ್ರು? ಖರ್ಗೆ ಮಾನ್ಯ AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು, ನೀವಿಬ್ಬರು ಒಗ್ಗಟ್ಟಾಗಿ ಹೀಗೇ ಹೋಗಬೇಕು, ಹೀಗೆ ಹೋಗಬಾರ್ದು ಅಂತ ಹೇಳಿದ್ರು. ಹೇಳಿದ ತಕ್ಷಣವೇ ರಾಜಣ್ಣ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಮಾನ್ಯ ರಾಜಣ್ಣವರು ಇನ್ನೂ 2 ಬಜೆಟನ್ನು ಸಿದ್ದರಾಮಯ್ಯನವರು ಮಂಡಿಸ್ತಾರೆ ಅಂತ. ಅವರ ಮಗ ಯತೀಂದ್ರ ಅವ್ರು ಏನು ಹೇಳಿದ್ರು, 19ನೇ ಬಜೆಟನ್ನು ನಮ್ಮ ಅಪ್ಪ ಮಂಡಿಸ್ತಾರೆ ಅಂತ ಹೇಳಿದ್ರು. ಅಂದರೆ ಏನರ್ಥ? ಕಾಂಗ್ರೆಸ್ನಲ್ಲಿ 2.5 ವರ್ಷ ಏನಾರು ಮಾಡ್ಕೊಂಡು ಸಾಯ್ಲಿ ಅವರು. 2.5 ವರ್ಷ ಸಿದ್ದರಾಮಯ್ಯನವರಾಗಿ, 2.5 ವರ್ಷ DK ಶಿವಕುಮಾರ್ ಸಾಹೇಬರು ಆಗಲಿ, ನಮ್ಮದೇನು ತಕರಾಲಿಲ್ಲ. ಆದರೆ ಆಡಳಿತ ಕುಸ್ತೋಗ್ತಾ ಇದೆಯಲ್ಲ ಇವರು ಆಂತರಿಕ ಕಚ್ಚಾಟದಲ್ಲಿ. ಇಡೀ ಕರ್ನಾಟಕದ ಜನದ ಮಾನ ಮರ್ಯಾದೆ ಹೋಗ್ತಿದೆಯಲ್ಲ. ಇದರಲ್ಲಿ ಏನೋ ಇದೊಂದು ಡ್ರಾಮಾ ಇದೆ. ಈ ಸೆಕ್ಸ್ ಸ್ಕ್ಯಾಮ್ನ ಏನು ಅಸೆಂಬ್ಲಿ ತೆಗೆದಿದ್ದಾರಲ್ಲ, ಇದ್ರಲ್ಲಿ ಏನೋ ಒಂದು ಸೆಕ್ಸ್ ಸ್ಕ್ಯಾಮ್ ಇದೆ ಅಂತ ನನಗೆ ಅನಿಸುತ್ತೆ. ಅಂದರೆ ಏನೋ ಇದು ಅಧಿಕಾರದ ಟ್ರಾನ್ಸ್ಫಾರ್ಮ್, 2.5 ವರ್ಷ ಆದಮೇಲೆ ಅಧಿಕಾರನ DK ಶಿವಕುಮಾರ್ ಕೊಡಬಾರ್ದು ಅನ್ನೋದು ಏನೋ ಇರಬೇಕು ಅಂತ ಅನಿಸುತ್ತೆ. ಅದಕ್ಕೆ ಇವೆಲ್ಲವೂ ನಡೀತಿದೆ ಕರ್ನಾಟಕದಲ್ಲಿ. ಇವು ನಡೀಬಾರ್ದು. ಕಾಂಗ್ರೆಸ್ನವ್ರು ಕೂತ್ಕೊಂಡು ಸರಿ ಮಾಡ್ಕೊಂಡು ಹೋಗಲಿ, ನಮಗೇನು 5 ವರ್ಷ ಅವ್ರು ಸಂಪೂರ್ಣ ಮಾಡಲಿ ಅನ್ನೋದೇ ನಮ್ದು ಅಪೇಕ್ಷೆ ಕೂಡ. ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಹೈಯೆಸ್ಟ್ ಮೆಜಾರಿಟಿ ಕೊಟ್ಟಿದ್ದಾರೆ. 1989 ಆದಮೇಲೆ 140 ಸೀಟ್ಗಳನ್ನು, ಹೈಯೆಸ್ಟ್ ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಒಳ್ಳೆ ಆಡಳಿತ ಕೊಡಿ ಅಂತ. ಈ ಥರ ಕಿತ್ತಾಡ್ಕೊಂಡು ಹಾದಿ ಬೀದಿಲಿ ಬಂದು ಹನಿ ಟ್ರ್ಯಾಪು, ಸೆಕ್ಸ್ ಸ್ಕ್ಯಾಮು, ಈ ಥರ ಬಡ್ಜೆಟಲ್ಲಿ ಹಣ ಇಲ್ದಲೆ ಇದನ್ನು ಡಿವೇಷನ್ ಮಾಡೋರು 2 ಇದೆ ಇದರಲ್ಲಿ.